ಜಿಂಕೆ ಮರಿಯ ಕತೆ. ಒಮ್ಮೆ ಒಂದು ದಟ್ಟವಾದ ಕಾಡಿನಲ್ಲಿ ಜಿಂಕೆಗಳ ಗುಂಪು ವಾಸಿಸುತ್ತಿತ್ತು. ಆ ಗುಂಪಿನಲ್ಲಿ ಒಂದು ಸಣ್ಣ ಜಿಂಕೆ ಮರಿ ಇತ್ತು. ಅದರ ಹೆಸರು ಮುಗುಳು. ಮುಗುಳು ಬಹಳ ಕುತೂಹಲಿ ಮತ್ತು ಧೈರ್ಯಶಾಲಿ. ಅದು ತನ್ನ ತಾಯಿಯೊಂದಿಗೆ ಎಲ್ಲಾ ಕಡೆ ಓಡಾಡುತ್ತಾ, ಹಸಿರು ಹುಲ್ಲು ತಿನ್ನುತ್ತಾ, ಹೂಗಳ ಮಧ್ಯೆ ಆಟವಾಡುತ್ತಾ ದಿನಗಳನ್ನು ಕಳೆಯುತ್ತಿತ್ತು. ಒಂದು ದಿನ ಬೆಳಗ್ಗೆ ಮುಗುಳು ತನ್ನ ತಾಯಿಯನ್ನು ಕೇಳಿತು, ಅಮ್ಮ, ಈ ಕಾಡಿನ ಆಚೆ ಏನಿದೆ? ನಾನು ಅಲ್ಲಿಗೆ ಹೋಗಿ ನೋಡಬಹುದೇ? ತಾಯಿ ಜಿಂಕೆ ಹೆದರಿ ಹೇಳಿತು, ಮಗು, ಆಚೆ ಮನುಷ್ಯರ ಜಗತ್ತು. ಅಲ್ಲಿ ಬೇಟೆಗಾರರು, ನಾಯಿಗಳು ಇರುತ್ತಾರೆ. ನೀನು ಎಂದಿಗೂ ಕಾಡಿನ ಗಡಿಯಾಚೆ ಹೋಗಬಾರದು. ಮುಗುಳು ತಲೆಯಾಡಿಸಿದರೂ ಅದರ ಮನಸ್ಸು ಶಾಂತವಾಗಲಿಲ್ಲ. ಮರುದಿನ ಸಂಜೆ ತಾಯಿ ಮತ್ತು ಗುಂಪು ನೀರು ಕುಡಿಯಲು ಹೋದಾಗ ಮುಗುಳು ಸ್ವಲ್ಪ ಹಿಂದೆ ಬಿದ್ದು ಗುಂಪಿನಿಂದ ದೂರ ಸರಿದು ಕಾಡಿನ ಅಂಚಿನತ್ತ ಹೋಯಿತು. ಅಲ್ಲಿ ಒಂದು ಸಣ್ಣ ಬಯಲು ಕಾಣಿಸಿತು. ಹಸಿರು ಹುಲ್ಲು ತುಂಬಾ ಆಕರ್ಷಕವಾಗಿ ಕಾಣುತ್ತಿತ್ತು. ಇಲ್ಲಿ ಯಾರೂ ಇಲ್ಲವಲ್ಲ ಎಂದುಕೊಂಡು ಮುಗುಳು ಹೊರಗೆ ಓಡಿತು. ಹುಲ್ಲು ತುಂಬಾ ರುಚಿಯಾಗಿತ್ತು. ಅದು ಸಂತೋಷದಿಂದ ತಿನ್ನುತ್ತಾ ದೂರ ದೂರ ಹೋಯಿತು. ಹಠಾತ್ತಾಗಿ ಒಂದು ದೊಡ್ಡ ಶಬ್ದ ಕೇಳಿಸಿತು. ಬೇಟೆಗಾರರ ಗುಂಪು ನಾಯಿಗಳೊಂದಿಗೆ ಬಂದಿತ್ತು. ಮುಗುಳು ಹೆದರಿ ಓಡಲು ಪ್ರಯತ್ನಿಸಿತು. ಆದರೆ ಅದು ತುಂಬಾ ದೂರ ಬಂದಿತ್ತು. ನಾಯಿಗಳು ಬೆನ್ನಟ್ಟಿದವು. ಮುಗುಳು ತನ್ನ ಸಣ್ಣ ಕಾಲುಗಳಿಂದ ಎಷ್ಟು ಬೇಗ ಓಡಿದರೂ ನಾಯಿಗಳು ಹತ್ತಿರ ಬರುತ್ತಿದ್ದವು. ಕಣ್ಣುಗಳಲ್ಲಿ ನೀರು ಬಂದಿತು. ಅಮ್ಮ ಎಂದು ಕೂಗಿತು. ಆಗ ದೂರದಿಂದ ತಾಯಿ ಜಿಂಕೆಯ ಧ್ವನಿ ಕೇಳಿಸಿತು. ತಾಯಿ ತನ್ನ ಗುಂಪಿನೊಂದಿಗೆ ಓಡಿ ಬಂದಿತ್ತು. ಜಿಂಕೆಗಳು ಒಟ್ಟಾಗಿ ನಾಯಿಗಳನ್ನು ತಪ್ಪಿಸುವ ತಂತ್ರ ಬಳಸಿದವು. ಕೆಲವು ಜಿಂಕೆಗಳು ಒಂದು ಕಡೆ ಓಡಿದರೆ ಕೆಲವು ಇನ್ನೊಂದು ಕಡೆ ಓಡಿದವು. ಬೇಟೆಗಾರರು ಗೊಂದಲಗೊಂಡರು. ಮುಗುಳು ತನ್ನ ತಾಯಿಯ ಹಿಂದೆ ಓಡಿ ಕಾಡಿನ ಒಳಗೆ ಸೇರಿತು. ಕಾಡಿಗೆ ಬಂದ ನಂತರ ತಾಯಿ ಮುಗುಳನ್ನು ಗಟ್ಟಿಯಾಗಿ ಅಪ್ಪುಗೆ ಇಟ್ಟುಕೊಂಡಿತು. ಮಗು, ಕುತೂಹಲ ಒಳ್ಳೆಯದು, ಆದರೆ ಎಚ್ಚರಿಕೆ ಇಲ್ಲದಿದ್ದರೆ ಅಪಾಯ. ನಾವು ಒಟ್ಟಾಗಿದ್ದರೆ ಮಾತ್ರ ಸುರಕ್ಷಿತ. ಮುಗುಳು ಕಣ್ಣೀರು ಹಾಕುತ್ತಾ, ಅಮ್ಮ, ಇನ್ನು ಮುಂದೆ ನಾನು ಎಂದು ಒಬ್ಬನೇ ಹೋಗುವುದಿಲ್ಲ. ಕಾಡೇ ನಮ್ಮ ಮನೆ ಎಂದು ಹೇಳಿತು. ಅಂದಿನಿಂದ ಮುಗುಳು ಬುದ್ಧಿವಂತವಾಗಿ ಬೆಳೆಯಿತು. ಅದು ತನ್ನ ಗುಂಪಿನೊಂದಿಗೆ ಸುರಕ್ಷಿತವಾಗಿ ಆಡುತ್ತಾ, ಕಲಿಯುತ್ತಾ ದೊಡ್ಡ ಜಿಂಕೆಯಾಯಿತು. ಕಾಡಿನ ಎಲ್ಲ ಜಿಂಕೆ ಮರಿಗಳಿಗೆ ಮುಗುಳಿನ ಕತೆ ಎಚ್ಚರಿಕೆಯ ಸಂದೇಶವಾಯಿತು. ಪಾಠ: ಕುತೂಹಲಕ್ಕೆ ಮಿತಿ ಬೇಕು. ಕುಟುಂಬ ಮತ್ತು ಗುಂಪಿನ ಜೊತೆಗೆ ಇದ್ದರೆ ಅಪಾಯಗಳನ್ನು ಸುಲಭವಾಗಿ ಎದುರಿಸಬಹುದು.